ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಭಾರತದ ಮಾಜಿ ಪ್ರಧಾನಿಯಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಇಂದಿರಾ ಗಾಂಧಿಯವರ ನಿವಾಸದಲ್ಲಿ ಯಾವಾಗಲೂ ಒಂದು ಆ್ಯಂಬ್ಯುಲೆನ್ಸ್ ಎಮರ್ಜೆನ್ಸಿಗೋಸ್ಕರ ಅಲ್ಲಿ ನಿಂತಿರುತ್ತೆ. ಈ ಘಟನೆ ನಡೆದಂತಹ ದಿನ ಆ ಆ್ಯಂಬ್ಯುಲೆನ್ಸ್ನ ಡ್ರೈವರ್ ಅಲ್ಲಿರೋದಿಲ್ಲ. ಆದ್ದರಿಂದ ಇಂದಿರಾ ಗಾಂಧಿಯವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತಹ ಮಖನ್ ಲಾಲ್ ಫತೇದಾರ್ ಅನ್ನೋರು ಬೇಗ ಕಾರ್ನ ತೊಗೊಂಡು ಬನ್ನಿ ಅಂತ ಕಿರ್ಚ್ಕೊಳ್ತಾರೆ. ಆಗ ಅಲ್ಲಿ ಒಂದು ವೈಟ್ ಅಂಬ್ಯಾಸಡರ್ ಕಾರ್ ಬರುತ್ತೆ. ಅದರಲ್ಲಿ RK ಧವನ್ ಹಾಗೂ ಒಬ್ಬರು ಪೊಲೀಸ್ ಆಫೀಸರ್ ದಿನೇಶ್ ಭಟ್ ಅಂತ ಅವರಿಬ್ಬರು ಕೆಳಗಡೆ ಬಿದ್ದಿದ್ದಂತಹ ಇಂದಿರಾ ಗಾಂಧಿಯವರನ್ನ ಎತ್ಕೊಂಡು ಬಂದು ಆ ಕಾರ್ನ ಬ್ಯಾಕ್ ಸೀಟ್ನಲ್ಲಿ ಕೂರಿಸ್ತಾರೆ. ಇವರು ಡ್ರೈವರ್ ಪಕ್ಕ ಮುಂದಿನ ಸೀಟ್ನಲ್ಲಿ ಕೂತ್ಕೊಳ್ತಾರೆ. ಇನ್ನೇನು ಕಾರು ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಗ ಅಮ್ಮ ಅಂತ ಕಿರ್ಚ್ಕೊಂಡು ಸೋನಿಯಾ ಗಾಂಧಿಯವರು ಓಡಿ ಬರ್ತಾರೆ. ಅವರು ಒಂದು ಡ್ರೆಸ್ಸಿಂಗ್ ಗೌನ್ ಮತ್ತು ಬರಿಗಾಲಲ್ಲಿ ಓಡಿ ಬರ್ತಾರೆ. ಬಂದು ಆ ಕಾರ್ನ ಹಿಂದಿನ ಸೀಟ್ನಲ್ಲಿ ಅವರು ಕೂತ್ಕೊಳ್ತಾರೆ. ನೋಡಿದ್ರೆ ಇಂದಿರಾ ಗಾಂಧಿಯವರು ರಕ್ತದಲ್ಲಿ ತೊಯ್ದಿರ್ತಾರೆ. ಅವರ ತಲೆಯನ್ನು ಅವರು ತಮ್ಮ ಮಡಿಲ ಮೇಲೆ ಇಟ್ಕೊಂಡು ಅಲ್ಲಿರುವಂತಹ ಏಮ್ಸ್ ಹಾಸ್ಪಿಟಲ್, ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಇಂದಿರಾ ಗಾಂಧಿಯವರಿಗೆ ಆಗಿದೆ, ಇವ್ರನ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಯಾವುದೇ ಇನ್ಫಾರ್ಮೇಷನ್ ಅವರು ಹಾಸ್ಪಿಟಲ್ಗೆ ತಿಳಿಸಿರೋದಿಲ್ಲ. ಆದ್ದರಿಂದ ಅಲ್ಲಿ ಯಾವುದೇ ಪ್ರಿಪ್ರೇಷನ್ ಇರೋದಿಲ್ಲ. ಇವರು ಹಾಸ್ಪಿಟಲ್ನ ರೀಚ್ ಆಗಿ ಆ ಎಮರ್ಜೆನ್ಸಿ ಗೇಟ್ನ ತೆಗೆದು ಇಂದಿರಾ ಗಾಂಧಿಯವ್ರನ್ನ ಕೆಳಗಡೆ ಇಳಿಸೋದಕ್ಕೇ 3 ನಿಮಿಷ ಆಗಿಬಿಡುತ್ತೆ. ಅಲ್ಲಿ ಒಂದು ಸ್ಟ್ರೆಚರ್ ಕೂಡ ಇರೋದಿಲ್ಲ. ಆಮೇಲೆ ಹಾಗೂ ಹೀಗೂ ಮಾಡಿ ಒಂದು ಸ್ಟ್ರೆಚರ್ ತೊಗೊಂಬಂದು ಅರ್ಜೆಂಟಾಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇವರನ್ನು ಅಂದರೆ ಇಂದಿರಾ ಗಾಂಧಿಯವ್ರನ್ನ ಕಾರಿಂದ ಕೆಳಗಡೆ ಇಳಿಸಿದಾಗ ಅದನ್ನು ನೋಡಿದಂತಹ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ ಎಲ್ಲ ನೋಡಿ ಅವರು ತುಂಬ ಶಾಕ್ ಆಗಿಬಿಡುತ್ತೆ, ಈ ರೀತಿ ಒಂದು ಸ್ಟೇಟಲ್ಲಿ ಇವರು ಇದ್ದಾರೆ ಅಂತ. ನಂತರ ಇಮಿಡಿಯೇಟಾಗಿ ಅವರು ಹಾರ್ಟ್ ಸ್ಪೆಷಲಿಸ್ಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ಡಾಕ್ಟರ್ ಗುಲೇರಿಯಾ, ಡಾಕ್ಟರ್ ಕಪೂರ್ ಮತ್ತು ಡಾಕ್ಟರ್ ಬಲರಾಮ್ ಇವರೆಲ್ಲ ಬರ್ತಾರೆ. ಇವರೆಲ್ಲ ಬಂದು ಎಕ್ಸಾಮೈನ್ ಮಾಡ್ತಾರೆ. ಮೊದಲು ಒಂದು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ನ ಮಾಡಲಾಗುತ್ತೆ. ಅದರಲ್ಲಿ ಇಂದಿರಾ ಗಾಂಧಿಯವರ ಹಾರ್ಟ್ ಏನಿದೆ ಅದು ಸ್ವಲ್ಪ ಮೂಮೆಂಟ್ನ ತೋರಿಸುತ್ತೆ, ಆದರೆ ಹಾರ್ಟ್ ಬೀಟ್ ಆಗ್ತಾ ಇರೋದಿಲ್ಲ. ಅದೇ ರೀತಿ ಅವರ ಕಣ್ಣುಗಳೇನಿದೆ ಅದು ಓಪನ್ ಆಗಿರುತ್ತೆ. ಅದೇನು ಹೇಳುತ್ತಂದರೆ ಬ್ರೈನ್ಗೆ ಡ್ಯಾಮೇಜ್ ಆಗಿದೆ ಅಂತ. ಈಗ ಬ್ರೈನ್ಗೆ ಆಕ್ಸಿಜನ್ನ ಸಪ್ಲೈ ಬೇಕಾಗಿರುತ್ತೆ. ಆದ್ದರಿಂದ ಒಬ್ಬರು ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ಅವರ ಬಾಯಲ್ಲಿ ಒಂದು ಟ್ಯೂಬ್ನ ಇಟ್ಟು ಆಕ್ಸಿಜನ್ನ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ಇಂದಿರಾ ಗಾಂಧಿಯವರಿಗೆ 80 ಬಾಟಲ್ಗಳಷ್ಟು ರಕ್ತವನ್ನು ನೀಡಲಾಗುತ್ತೆ. ಅಂದರೆ ಅವರ ಆ್ಯಾವ್ರೇಜ್ ಬ್ಲಡ್ ಏನಿದೆ ಅದಕ್ಕಿಂತ 5 ಪಟ್ಟು ಹೆಚ್ಚು. ಡಾಕ್ಟರ್ ಗುಲೇರಿಯಾ ಅವರಿಗೆ ನಿಧಾನವಾಗಿ ಅರಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇವರು ತೀರೋಗಿದ್ದಾರೆ ಅನ್ನೋ ವಿಷಯ. ಅವರು ಅದನ್ನು ಕನ್ಫರ್ಮ್